ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿದರ್ಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತ್ ತಂ ಮಹಾಂತಂ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ ಚತುರ್ಥೋಧ್ಯಾಯದಲ್ಲಿ 17ನೇ ಶ್ಲೋಕ ಆಯ್ತಲ್ವಾ? 17 ಆಯ್ತು, 18. ಕಿರಾತಹೂಣಾಂಧ್ರ ಪುಲಿಂದ ಪುಲ್ಕಸ ಆಭೀರಕಂಕ ಯವನಾಶಕಾದಯಃ ಏನ್ಯೇ ಚ ಪಾಪ ಯದಪಾಶ್ರಯಾಶ್ರಯಾದ್ ಶುದ್ಧ್ಯಂತಿ ತಸ್ಮೈ ಪ್ರಭವಿಷ್ಣವೇ ನಮಃ. ಅಂದ್ರೆ ಯದ್ ಹರಿಕೀರ್ತನಾದಿಕಂ ಶುದ್ಧಿಕರಮಿತ್ಯುಕ್ತಂ ತತ್ ಕೈಮುತ್ಯೇನ ಉಪಪಾದಯತಿ. ಪರಮಾತ್ಮನ ನಾಮಸ್ಮರಣೆ, ಪರಮಾತ್ಮನ ಕಥಾಶ್ರವಣ, ಪರಮಾತ್ಮನ ಕೀರ್ತನೆ ಇತ್ಯಾದಿಗಳೆಲ್ಲ ಹೇಳಿದರು ಹಿಂದೆ. ಯತ್ ಕೀರ್ತನಂ ಯತ್ ಶ್ರವಣಂ ಯದೀಕ್ಷಣಂ ಯದ್ವಂದನಂ ಯತ್ ಸ್ಮರಣಂ ಯದರ್ಹಣಂ ಲೋಕಸ್ಯ ಸದ್ಯೋ ವಿಧಿನೋತಿ ಕಲ್ಮಷಂ ತಸ್ಮೈ ಸುಭದ್ರ ಶ್ರವಸೇ ನಮೋ ನಮಃ ಅಂತ ಆ ವಿಚಾರವನ್ನೇ ಮನಸ್ಸನ್ನ, ಕರ್ಮಗಳನ್ನು, ನಾವು ಮಾಡತಕ್ಕ ಕರ್ಮಗಳನ್ನೆಲ್ಲ ಶುದ್ಧಿಗೊಳಿಸ್ತದೆ ಹಾಗೆ ಅಂತ ಹೇಳಿದರು. ಪರಮಾತ್ಮನ ಶ್ರವಣ ಇತ್ಯಾದಿಗಳು, ಹರಿಕಥಾ ಶ್ರವಣ ಇತ್ಯಾದಿಗಳು, ಅದನ್ನ ಕೈಮುತ್ಯೇನ ಉಪಪಾದಯತಿ. ಕೈಮುತ್ಯ ನ್ಯಾಯದಿಂದ ಅದನ್ನೇ ಇಲ್ಲಿ ವಿವರಿಸ್ತಾ ಇದ್ದಾರೆ. ಕಿರಾತ ಇತಿ ಕಿರಾತಾದಯ. ಕಿರಾತರು ಅಂದ್ರೆ ಪಾಪಜಾತಯ, ಜಾತಿ ವಿವೇಕಾಭಿದಾಯಕ ಗ್ರಂಥವು ಅವಗಂತವ್ಯ. ಜಾತಿ ವಿವೇಕ ಎನ್ನುವ ಗ್ರಂಥದಲ್ಲಿ ಹೇಳಿದ್ದಾರೆ ಇವರೆಲ್ಲ ಯಾರು ಹಾಗೆ ಅಂತ. ಒಟ್ಟು ಕಿರಾತರು ಅಂದ್ರೆ ಅವರೆಲ್ಲ ಪಾಪಿಷ್ಠರು ಅಂತ ಅರ್ಥ, ಕಿರಾತ ಜಾತಿಯವರು. ಇನ್ನು ಬ್ರಹ್ಮಹತ್ಯಾದಿ ಕರ್ಮಭಿಹಿ ಪಾಪಾಹ, ಬ್ರಹ್ಮಹತ್ಯ ಮುಂತಾದ ಪಾಪಗಳನ್ನ ಮಾಡಿದವರು ಯಾರು? ಹೂಣ, ಆಂಧ್ರ, ಪುಲಿಂದ, ಪುಲ್ಕಸ, ಆಭೀರಕಂಕ, ಯವನಾಹ, ಶಕಾದಯ, ಇವರೇ ಮೊದಲಾದವರು. ಇವರೆಲ್ಲ ಎಂಥವರು? ಪಾಪ ಜಾತಿಗಳು ಅಂತ. ಈ ಪಾಪ ಇದೊಂದು ಜಾತಿಯ ಹೆಸರು, ಇದೆಲ್ಲ ಪಾಪದ ಜಾತಿಗಳು. ಈ ಜಾತಿಯಲ್ಲಿ ಬಂದವರೆಲ್ಲ ಪಾಪಿಷ್ಠರು, ಬ್ರಹ್ಮಹತ್ಯಾದಿ ಪಾಪಗಳನ್ನು ಮಾಡಿದವರು ಅಂತ ಹೇಳ್ತಾ ಇದ್ದಾರೆ. ಅನ್ಯೇಚ ಪಾಪಾಹ, ಇವರನ್ನ ಬಿಟ್ಟು ಇನ್ನು ಯಾವ್ಯಾವ ಪಾಪಗಳಿದೆಯೋ ಎಲ್ಲವೂ ಕೂಡ ಯದಪಾಶ್ರಯ ಭಾಗವತಾಃ ವಿಪ್ರಾದಯ ತೇಷಾಂ ಆಶ್ರಯಾತ್ ಸೇವಾರೂಪಾತ್ ಶುದ್ಧ್ಯಂತಿ. ಏನೇನು ಪಾಪ ಇದೆ ಅದೆಲ್ಲವೂ ಕೂಡ ಆಶ್ರಯಾತ್ ಶುದ್ಧ್ಯಂತಿ, ಪರಮಾತ್ಮನ ಅನುಗ್ರಹಕ್ಕೆ ಪಾತ್ರರಾದ ಭಾಗವತರ ಪಾದ ಸೇವೆಯಿಂದ ಅದೆಲ್ಲವೂ ಕೂಡ ಶುದ್ಧವಾಗ್ತದೆ. ಪರಮಾತ್ಮನ ಪಾದವನ್ನ ಸೇವೆ ಮಾಡಿ ಅನುಗ್ರಹ ಪಡೆದವರು ಯಾರು ಹಾಗೆಂದ್ರೆ ರಾಯರು ಮುಂತಾದ ಪರಮಾತ್ಮನ ಭಕ್ತರು ಇದ್ದಾರೆ ನೋಡಿ, ರಾಘವೇಂದ್ರ ಸ್ವಾಮಿಗಳು, ಅವರೆಲ್ಲ ಅವರ ಸೇವೆಯನ್ನ ಮಾಡಿದರೆ ನಮ್ಮ ಮಾಡಿದ ಕರ್ಮ ಅವರ ಸೇವೆಯಿಂದಲೇ ಶುದ್ಧ್ಯಂತಿ, ನಮ್ಮ ಮನಸ್ಸು ಶುದ್ಧವಾಗ್ತದೆ, ಪಾಪಗಳೆಲ್ಲ ಹೋಗ್ತದೆ ಹಾಗೆಂತ. ಅಪರೋಕ್ಷ ಜ್ಞಾನಿಗಳ ಸೇವೆ, ವಿಜಯದಾಸರು, ಪುರಂದರ, ಅನೇಕ ಮಹನೀಯರಿದ್ದಾರೆ. ನಮ್ಮಲ್ಲಿ ಜ್ಞಾನಿಗಳಿಗೇನು ಕಡಿಮೆ ಇಲ್ಲ ನೋಡಿ. ಎಷ್ಟು ಈ ಶುಕಾಚಾರ್ಯರ ಉಪಾಸನೆ ಅಲ್ಲಿಂದ ಶುರು, ಮಧ್ವಾಚಾರ್ಯರು, ಜಯತೀರ್ಥರು, ಎಷ್ಟು ಜನ ಇದ್ದಾರೆ ಜ್ಞಾನಿಗಳು, ದೇವರು ನಮಗೆ ಅನುಗ್ರಹ ಮಾಡಿದ್ದಾನೆ ನೋಡಿ. ಅವರ ಸೇವೆ ಅಂದ್ರೆ ಏನು? ಅವರ ನಾಮಸ್ಮರಣೆ, ಅವರ ಸ್ತೋತ್ರ, ಅವರ ಆರಾಧನೆ ಇತ್ಯಾದಿಗಳನ್ನ ಮಾಡಿದ್ರೆ ಅದು ನಮ್ಮನ್ನ ನಿಷ್ಪಾಪಾಹ ಭವಂತಿ, ನಾವು ಪಾಪದಿಂದ ಮುಕ್ತರಾಗ್ತೀವಿ. ಏವಂಚ ಯದಾ ಭಾಗವತಾನಾಂ ಸೇವಾಯಾಹ ಶುದ್ಧಿ ಪ್ರದತ್ವಂ ತದಾ ಕಿಂ ವಾಚ್ಯಂ ಭಗವತ್ಕೀರ್ತನಾದಿ ರೂಪಾಯಾಹ ತತ್ಸೇವಾಯ ಇತಿ ಭಾವ. ಈ ಭಗವಂತನ ಭಕ್ತರು, ಮಧ್ವಾಚಾರ್ಯರು, ಜಯತೀರ್ಥರು, ವ್ಯಾಸರಾಜರು, ರಾಯರು, ರಘುತ್ತಮ ಸ್ವಾಮಿಗಳು, ಯಾರ್ಯಾರಿದ್ದಾರೋ ಮಹನೀಯರು, ಅವರ ಸೇವೆ ಮಾಡಿದ್ರನೇ ಪಾಪ ಹೋಗ್ತದೆ ಅಂತ ಆದ ಮೇಲೆ ಇವರೆಲ್ಲರಿಗೂ ಕೂಡ ಒಡೆಯನಾದ ದೇವಾದಿ ದೇವನಾದ ಆ ಪರಮಾತ್ಮನ
ನಾಮಸ್ಮರಣೆ ಸೇವೆ ಇದನ್ನ ಮಾಡಿದರೆ ಪಾಪಗಳು ಹೋಗ್ತದೆ ಅಂತ ಇನ್ನೇನು ಹೇಳೋದು. ಇದನ್ನೇ ಕೈಮುತ್ಯ ನ್ಯಾಯ ಅಂತ ಕರೀದು. ಸಣ್ಣವರು ಪರಮಾತ್ಮನ ದೃಷ್ಟಿಯಿಂದ ಸಣ್ಣವರಾದ ಇಂತಹ ಜ್ಞಾನಿಗಳ ಸೇವೆಯನ್ನ ಮಾಡಿದರೆ ಪಾಪ ಹೋಗ್ತದೆ ಅಂದ್ರೆ, ಇವರೆಲ್ಲರಿಗಿಂತಲೂ ಒಡೆಯ ಸರ್ವೋತ್ತಮನಾದ ಪರಮಾತ್ಮನ ಸೇವೆಯನ್ನ ಮಾಡುವುದರಿಂದ ಪಾಪಗಳು ಹೋಗುವುದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಖಂಡಿತ ಹೋಗೇ ಹೋಗ್ತದೆ. ಭಾಗವತಾನಾಮಿವ ಭಗವತಃ ಅಪಿ ಮಾಹಾತ್ಮ್ಯಂ ನ ಅನ್ಯಾಯತ್ತಂ ಕಿಂತು ತಸ್ಯ ಸ್ವಭಾವ ಏವ. ಇಲ್ಲಿ ನೋಡಿ, ಈ ಭಗವದ್ಭಕ್ತರ ಸೇವೆ ಮಾಡಿದ್ರೇ ನಮಗೆ ಇಷ್ಟು ಅನುಗ್ರಹ ಆಗ್ತದೆ. ಅಂದ್ರೆ ಅವ್ರು ಯಾರು ಸ್ವತಂತ್ರರಲ್ಲ. ಇರ್ಬೋದು ಮಧ್ವಾಚಾರ್ಯರು, ಜೈದೇವ್, ಯಾರು ಸ್ವತಂತ್ರರಲ್ಲ. ಎಲ್ಲರೂ ಕೂಡ ಪರಮಾತ್ಮನ ಅಧೀನದಲ್ಲಿ ಇದ್ದು, ಅಂದ್ರೆ ಇವರು ಒಳಗಿದ್ದು ಅನುಗ್ರಹ ಮಾಡೋದು ಸ್ವತಃ ಪರಮಾತ್ಮನೇ. ಮಧ್ವಾಚಾರ್ಯರಿಂದ ಶುರು ಮಾಡಿ ಈಗಿರತಕ್ಕ ಗುರುಗಳು ಎಲ್ಲರ ಒಳಗಿದ್ದು ಕೂಡ ಅನುಗ್ರಹ ಮಾಡುವವರು ಪರಮಾತ್ಮ ಒಬ್ಬನೇ. ಯಾಕೆ? ಅವನೊಬ್ಬನೇ ಸ್ವತಂತ್ರ. ಅದರಿಂದ ಈ ಜ್ಞಾನಿಗಳೆಲ್ಲರೂ ಕೂಡ ದೇವರನ್ನ ಆಶ್ರಯಿಸಿದ್ದಾರೆ. ನಾವು ಅವರನ್ನ ಸೇವೆ ಮಾಡಿದರೆ ಅವರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ನಮ್ಮ ಸಲುವಾಗಿ. ನೋಡಿಪ್ಪ ಸ್ವಾಮಿ ಪೂಜೆ ಮಾಡಿದ್ದಾನೆ, ಅನುಗ್ರಹ ಮಾಡಿ ಅಂತ ಮತ್ತೆ ದೇವರು ಅನುಗ್ರಹ ಮಾಡ್ತಾರೆ. ಇಲ್ಲಿ ಹಾಗಿಲ್ಲ ನೋಡಿ. ನಾವು ಡೈರೆಕ್ಟ್ ಆಗಿ ಪರಮಾತ್ಮನ, ಅಂದ್ರೆ ಇವರ ಅಂತರ್ಯಾಮಿಯಾದ ಪರಮಾತ್ಮನನ್ನೇ ನಾವು ಪೂಜೆ ಮಾಡಿದರೆ ಆಗ ದೇವರೇ ಅನುಗ್ರಹ ಮಾಡೋದಲ್ಲವೇ? ಎಲ್ಲರ ಒಳಗಿದ್ದು ದೇವರೇ ಅನುಗ್ರಹ ಮಾಡ್ತಾನೆ. ಸಾಕ್ಷಾತ್ತಾಗಿ ಪರಮಾತ್ಮನ ಪೂಜೆಯನ್ನು ಮಾಡಿದರೆ ಅನುಗ್ರಹ ಮಾಡ್ತಾನೆ ಅಂತ ಇನ್ನೇನು ಹೇಳೋದು? ಹಾಗೆ ಅಂತ ಪ್ರಕರ್ಷೇಣ ಉಕ್ತ ಮಾಹಾತ್ಮ್ಯವತ್ವೇನ ಭವಿತುಂ ಶೀಲಂ ಅಸ್ಯ ಸ್ಥಿತಿ ಪ್ರಭವಿಷ್ಣು ತಸ್ಮಾ ಇತ್ಯರ್ಥಃ. ಅಷ್ಟು ಉನ್ನತವಾದ ಸ್ಥಾನ ದೇವರಿಗೆ ಇದೆ. ಅದರಿಂದ ಅವನನ್ನ ಪ್ರಭವಿಷ್ಣು ಅಂತ ಕರೀತಾರೆ. ಅದರಿಂದ ಪರಮಾತ್ಮನ ಸೇವೆ, ಪರಮಾತ್ಮನ ನಾಮಸ್ಮರಣೆ, ಪರಮಾತ್ಮನ ಕಥಾಶ್ರವಣ ಅದೂ ಮಹಾಫಲದಾಯಕ. ಅದರಂತೆ ಪರಮಾತ್ಮನ ನೋಡಿ, ಎರಡು ಹೇಳಿದಂತೆ ಆಯಿತು. ವಿಷ್ಣುವಿನ ಸೇವೆ, ವೈಷ್ಣವರ ಸೇವೆ ಎರಡು ಮಾಡಬೇಕು. ವಿಷ್ಣು ವೈಷ್ಣವರ ಸೇವೆ, ಸೇವೆ ಅಂದ್ರೆ ಏನು? ಅದೇ ಅವರ ನಾಮಸ್ಮರಣೆ, ಅವರ ಚರಿತ್ರೆಯನ್ನ ಕೇಳೋದು ಇತ್ಯಾದಿಯಾಗಿ ಅಷ್ಟೆ. ಸಯೇಷ ಆತ್ಮಾತ್ಮವತಾಮರೀಶ್ವರಸ್ತ್ರಯೀಮಯೋ ಧರ್ಮಮಯಸ್ತಪೋಮಯಃ ಗತವ್ಯಲೀಕೈರಜಶಂಕರಾದಿಭಿರ್ ವಿತರ್ಕ್ಯಲಿಂಗೋ ಭಗವಾನ್ ಪ್ರಸೀದತಾಂ. ಏವಂ ನತಿರೂಪ ಮಂಗಲಂ ಕೃತ್ವ. ನೋಡಿ ಎಷ್ಟು ಶ್ಲೋಕ. ಎಲ್ಲ ಶುಕಾಚಾರ್ಯರು ಭಾಗವತ ಕೇಳಿದ್ದಕ್ಕೆ 12ನೇ ಶ್ಲೋಕದಿಂದ ಶುರು ಮಾಡಿ 18 ಶ್ಲೋಕ ತನಕ ದೇವರಿಗೆ ನಮಸ್ಕಾರ ಮಾಡಿದ್ದಾರೆ. ಇದೆಲ್ಲ ಮಂಗಳಾಚರಣೆ ಅಂತ ಕರೀತಾರೆ. ಭಾಗವತಕ್ಕೆ ಇದೇ ಮಂಗಳ ಶ್ಲೋಕಗಳು. ನತಿರೂಪವಾದ ಮಂಗಳವನ್ನು ಮಾಡಿ ಇದಾನೀಂ ತತ್ ಸಾಧ್ಯಂ ಭಗವತ್ ಪ್ರಸಾದಂ ಪ್ರಾರ್ಥಯತೆ. ಈಗ ಭಗವಂತನ ಪ್ರಸಾದವನ್ನ, ಸ್ವಾಮಿ ಭಾಗವತ ಹೇಳಲಿಕ್ಕಿದ್ದೀವಿ, ನಿಮ್ಮ ಅನುಗ್ರಹ ಆಗಲಿ ನಮ್ಮೆಲ್ಲರಿಗೂ, ಹಾಗೆ ಅಂತ ಭಗವಂತನ ಪ್ರಸಾದವನ್ನೇ ಪ್ರಾರ್ಥನೆ ಮಾಡ್ತಾರೆ. ಸಯೇಷ ಇತ್ಯಾದಿ. ಯಹ ಏವಂವಿಧ ಮಹಿಮಾವತ್ವೇನ ವೇದಾದಿ ಪ್ರಸಿದ್ಧ ಯಶ್ಚ ಪೂರ್ವ ನಮಸ್ಕೃತಃ ಸಯೇಷ ಆತ್ಮ ಪರಮಾತ್ಮ ಭಗವಾನ್ ಪ್ರಸೀದತಾಂ. ಯಾವ ಪರಮಾತ್ಮನನ್ನ ವೇದಾದಿಗಳಲ್ಲಿ, ವೇದಾದಿ ಶಾಸ್ತ್ರಗಳಲ್ಲಿ ಪ್ರಸಿದ್ಧವಾದ ಪರಮಾತ್ಮನನ್ನ ಹಿಂದೆ ನಾವು ನಮಸ್ಕಾರ ಮಾಡಿದ್ದೀವಿ, ಅಂತ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹೋನ್ಮುಖನಾಗಲಿ. ಯಾಕೆ? ಅವನ ಪ್ರೀತಿ ಯಾತಕ್ಕೆ ನಮಗೆ? ಅವನ ಪ್ರೀತಿಯನ್ನ, ಅವನ ಅನುಗ್ರಹವನ್ನು ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು? ಹಾಗೆಂದ್ರೆ ಆತ್ಮವತಾಂ ದೇಹಿನಾಂ ಆಧಿಕ್ಯೇನ ಈಶ್ವರ ಭಕ್ತವತ್ಸಲತ್ವಾಚ ತಸ್ಯೈವ ಪ್ರೀತಿ ಆಶಾಸ್ಯ ಇತ್ಯಾಶಯೇನಾಹ ತ್ರಯೀಮಯಃ ಧರ್ಮಮಯಃ ತಪೋಮಯಃ ಇತಿ. ಈ ರೀತಿಯಾಗಿ ಭಕ್ತವತ್ಸಲನಾಗಿದ್ದಾನೆ ಪರಮಾತ್ಮ. ಅದರಿಂದ ಅವನಲ್ಲಿ ಭಕ್ತಿ ಮಾಡಿದರೆ ನಮಗೆ ಅನುಗ್ರಹೋನ್ಮುಖ ಹಾಗೆ ಆಗ್ತಾನೆ, ಹಾಗೆ ಅಂತ ಅರ್ಥ. ನೋಡಿ,
ಸಯೇಷ ಆತ್ಮ ಆತ್ಮವತಾಂ ಅದೀಶ್ವರ. ಆತ್ಮವತಾಂ ಅದೀಶ್ವರ ದೇವರು ಅಂದರೆ ಯಾರಿಗೆ ದೇಹ ಇದೆ ಆ ದೇಹ ಇರುವವರೆಲ್ಲರಿಗೂ ಕೂಡ ಸ್ವಾಮಿಯಾಗಿದ್ದಾನೆ ಪರಮಾತ್ಮ. ಇದನ್ನು ತಿಳಿದು ಕೆಲವರು ಪೂಜೆ ಮಾಡ್ತಾರೆ ದೇವರಿಗೆ, ಕೆಲವರು ತಿಳ್ಕೊಳ್ಳದೇನೆ ದೇವರ ಸ್ಮರಣೆಯನ್ನು ಮಾಡೋದಿಲ್ಲ. ಆದರೆ ಆತ್ಮವತಾಂ ಅದೀಶ್ವರ, ದೇವರನ್ನು ಏನಂತ ಚಿಂತನೆ ಮಾಡಬೇಕು? ಈ ದೇಹದ ಒಡೆಯ ಅಂತ. ದೇಹವ್ಯಾಪ್ತ ದೇಹಾಂತರ್ಯಾಮಿ, ಜೀವವ್ಯಾಪ್ತ ಜೀವಾಂತರ್ಯಾಮಿ ಅಂತ ಪ್ರಾತಸಂಕಲ್ಪ ಗದ್ಯದಲ್ಲಿ ರಾಯರು ಹೇಳ್ತಾರೆ ಇದನ್ನು. ಅದರಿಂದ ದೇಹದ ಒಡೆಯ ಸ್ವಾಮಿ. ಭಗವದ್ಗೀತೆಯಲ್ಲೂ ಇದೆ, ಕ್ಷೇತ್ರಜ್ಞ ಹಾಗೆ ಅಂತ ಕರೀತಾರೆ ದೇಹ ಪರಮಾತ್ಮನನ್ನು. ಆ ಪರಮಾತ್ಮ ಏನಾಗಿದ್ದಾನೆ? ತ್ರಯೀಮಯ ಅಂದರೆ ತ್ರಯೀಮಯ, ತ್ರಯೀ ಅಂದರೆ ವೇದ ಅಂತ ಅರ್ಥ, ಋಗ್ವೇದ ಯಜುರ್ವೇದ ಸಾಮವೇದ ಅಂತ. ಅದರ ಪ್ರತಿಪಾದ್ಯನಾಗಿದ್ದಾನೆ. ಮತ್ತು ಧರ್ಮಮಯ, ಧರ್ಮ ಮಾಡುವವರನ್ನ ರಕ್ಷಣೆ ಮಾಡ್ತಾನೆ. ತಪೋಮಯ, ತಪಸ್ಸು ಮಾಡುವವರನ್ನು ಕೂಡ ಅನುಗ್ರಹ ಮಾಡ್ತಾನೆ ಹಾಗೆ ಅಂತ. ಇತ್ಯೇತತ್ ಪ್ರಮಾಣೇನೈವ ವ್ಯಾಚಷ್ಟೆ ವೇದಾನುಸಾರಿ ಇತಿ. ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಹೇಳಿದ್ದಾರೆ, ವೇದಾನುಸಾರಿ ವಶಗಃ ಸ್ವೇಚ್ಛೆಯಾತು ಹರಿರ್ಯತಃ. ಯಾರು ವೇದದ ಮೂಲಕ, ಧರ್ಮದ ಮೂಲಕ, ತಪಸ್ಸಿನ ಮೂಲಕ ಪರಮಾತ್ಮನ ಆರಾಧನೆ ಮಾಡ್ತಾರೆ, ಅವರ ವಶದಲ್ಲಿ ದೇವರು ಇರ್ತಾನೆ. ಅದು ಪರಮಾತ್ಮನ ಇಚ್ಛೆ, ಅದು ಪರಮಾತ್ಮನ ಇಚ್ಛೆ ಪ್ರಕಾರ ಅಂತ ಅರ್ಥ. ವೇದಾನುಸಾರಿ ಪುರುಷ ವಶಗಃ. ಅದರಿಂದ ಪ್ರಾಜ್ಞಾ ಸ್ವತಂತ್ರಮಪಿ ಏನಂ ಹರಿಂ ಹೇ ವೇದಮಯ ಇತ್ಯಾಹುಹು. ಅದರಿಂದ ಪ್ರಾಜ್ಞರು, ಜ್ಞಾನಿಗಳು ಸ್ವತಂತ್ರನಾದಿ ಪರಮಾತ್ಮನನ್ನು ಎಂದು ಕರೀತಾರೆ? ವೇದಮಯ ಅಂತ ಕರೀತಾರೆ. ಸಂಬೋಧನ ಹೇಳ್ತಾರೆ, ಹೇ ವೇದಮಯ, ವೇದ ಪ್ರತಿಪಾದ್ಯನೇ ಹಾಗೆ ಅಂತ ದೇವರನ್ನ ಕರೆಯುವ ಶಬ್ದ ಅದು. ಅನೇನ ಮೂಲೆ ತ್ರಯೀ ಶಬ್ದ ತದನುಸಾರಿ ಲಕ್ಷಕಃ ಪ್ರಾಧಾನ್ಯಾರ್ಥೆ ಮಯಟ್. ತತಶ್ಚ ಅತ್ರ ತ್ರಯ್ಯಾನುಸಾರಿ ಪ್ರಧಾನಕಃ ತದ್ವಶಕಃ ಇತಿ ಯಾವದಿತಿ ಯೋಜನಾಂ ಸೂಚಯತಿ. ಏವಮೇವ ಧರ್ಮಮಯ ತಪೋಮಯ ಶಬ್ದೌ ಧರ್ಮವಶಗಃ. ಅದೇ ತರ ಧರ್ಮಿವಶಗಃ, ತಪಸ್ವಿ ವಶಗಃ. ಹೇಗೆ ವೇದಮಯ, ವೇದ ಓದುವವರ ವಶದಲ್ಲಿ ದೇವರು ಇರ್ತಾನೆ, ಅದೇ ತರ ಧರ್ಮಿ, ಧರ್ಮಾಚರಣೆ ಮಾಡತಕ್ಕ ಧರ್ಮಿಯ ವಶದಲ್ಲಿ ದೇವರು ಇರ್ತಾನೆ. ಅದೇ ತರ ತಪಸ್ಸನ್ನು ಮಾಡತಕ್ಕ ತಪಸ್ವಿಗಳ ವಶದಲ್ಲಿ ದೇವರು ಇರ್ತಾನೆ ಹಾಗೆ ಅಂತ ಅರ್ಥ. ಅಲ್ಲ, ಇದ್ಮೇಲೆ ಒಂದು ಪ್ರಶ್ನೆ, ಈ ದೇಹಕ್ಕೆ ಒಡೆಯ ಪರಮಾತ್ಮನೇ ಯಾಕೆ ಬ್ರಹ್ಮಾದಿಗಳು ಆಗ್ತಾರಲ್ಲ ಹಾಗೆ ಅಂದ್ರೆ, ಬ್ರಹ್ಮಾದಯ ಅಪಿ ಅದೀಶ್ವರತೆಯ ತಚ್ಚಾಸ್ತ್ರೇಷು ಕಥ್ಯಂತೆ ಅತಃ ಕಥಂ ಅಯಮೇವ ಅದೀಶ್ವರ. ದೇವರೇ ಈ ದೇಹಕ್ಕೆ ಒಡೆಯ ಅಂತ ಹೇಗೆ ಹೇಳೋದು ಹಾಗೆಂದ್ರೆ, ಅಜಃ ಶಂಕರಾದಿಭಿ ವಿತರ್ಕ್ಯಂ ವಿಚಾರ್ಯಂ ಲಿಂಗಂ ಸ್ವರೂಪಂ ಯಸ್ಯ ತಥಾಚ ತಚ್ಚಾಸ್ತ್ರಂ ಅಪ್ರಮಾಣವಿತಿ ಭಾವಃ. ಕೆಲವು ಶಾಸ್ತ್ರಗಳು ಬ್ರಹ್ಮದೇವರನ್ನು ಸರ್ವೋತ್ತಮ ಅಂತ ಹೇಳ್ತಾ ಇದೆ, ಶಿವನನ್ನು ಸರ್ವೋತ್ತಮ ಅಂತ ಹೇಳ್ತಾ ಇದೆ. ಅದೆಲ್ಲ ಏನು? ವೇದಕ್ಕೆ ವಿರುದ್ಧವಾದದ್ದು ಅಂತ ಅರ್ಥ. ತಚ್ಚಾಸ್ತ್ರಂ ಅಪ್ರಮಾಣಂ ವಿಷ್ಣುವದ್ ಮೋಹನಾರ್ಥಮೇವ. ಅದು ಆ ಶಾಸ್ತ್ರಗಳು ಮತ್ತೆ ಯಾಕೆ ರಚನೆ ಮಾಡಿದರು ಹಾಗೆಂದ್ರೆ, ಪರಮಾತ್ಮನ ಇಚ್ಛೆಯಿಂದಲೇ ಆದದ್ದು ಅವುಗಳು ಕೂಡ. ಮತ್ತೆ ಯಾಕೆ ಮಾಡಿದರು ಹಾಗೆಂದ್ರೆ, ಅದು ಮೋಹನಕ್ಕಾಗಿ, ಅಸುರ ಜನರ ಮೋಹಕ್ಕಾಗಿ. ಅದರಿಂದ ನಿಷ್ಕಪಟವಾಗಿ ಪರಮಾತ್ಮನೇ ಈ ಒಂದು ಶಾಸ್ತ್ರದಿಂದ, ಈ ಭಾಗವತ ಶಾಸ್ತ್ರದಿಂದ ಪ್ರತಿಪಾದ್ಯನ. ಅದಕ್ಕೆ ಹೇಳಿದ್ದು ನೋಡಿ, ವೇದಮಯ ಹಾಗೆ ಅಂತ. ಇದು ವೇದಕ್ಕೆ ಅನುಸಾರಿಯಾದ ಗ್ರಂಥ. ಅದರಿಂದ ಈ ಗ್ರಂಥವು ಕೂಡ ಯಾರನ್ನು ಹೇಳಬೇಕು? ಕೃಷ್ಣನನ್ನೇ ಹೇಳಬೇಕು. ಅಂತ ಕೃಷ್ಣನ ಪ್ರಸಾದ, ಅವನು ಅಧೀಶ್ವರ, ನಮ್ಮೆಲ್ಲರಿಗೂ ಒಡೆಯನಾಗಿದ್ದಾನೆ. ಅದರಿಂದ ದೇವರ ಪ್ರಸಾದವನ್ನೇ ಕೇಳಬೇಕು ಅಂತ ಅದರ ಅಭಿಪ್ರಾಯ. ಶ್ರಿಯಃ ಪತಿ ಯಜ್ಞಪತಿ ಪ್ರಜಾಪತಿರ್ಧಿಯಾಂ ಪತಿರ್ಲೋಕಪತಿರ್ಧರಾಪತಿ ಪತಿರ್ಗತಿಶ್ಚಾಂಧಕ ವೃಷ್ಣಿಸಾತ್ವತಾಂ ಪ್ರಸೀದತಾಂ ಮೇ ಭಗವಾನ್ ಸತಾಂ ಪತಿ. ಎಷ್ಟು ಚಂದ ಇದೆ ನೋಡಿ ಪದಗಳು. ದೇವರೇನಾಗಿದ್ದಾನೆ? ಶ್ರೇಯಃ ಪತಿ, ಲಕ್ಷ್ಮೀದೇವಿಗೂ ಪತಿಯಾಗಿದ್ದಾನೆ. ಮತ್ತು ಯಜ್ಞಪತಿ, ಯಜ್ಞ ಮಾಡತಕ್ಕ ಎಲ್ಲಾ ಯಜ್ಞ ಭೋಕ್ತೃವಾಗಿ ಯಜ್ಞಪತಿಯಾಗಿದ್ದಾನೆ. ಇನ್ನು ಪ್ರಜಾಪತಿ, ಎಲ್ಲಾ ಪ್ರಜೆಗಳಿಗೂ ಕೂಡ ಒಡೆಯನಾಗಿದ್ದಾನೆ. ಧಿಯಾಂ ಪತಿ ಅಂದರೆ ಬುದ್ಧಿ ಮುಂತಾದ ದಕ್ಷಾಧ್ವರ ಪಾಲಕತ್ವ ಉಕ್ತಿಯ ಯಜ್ಞಪತಿ. ತಾಪಸಾದಿ ಮನುರೂಪೇಣ ಪ್ರಜಾಪತಿ. ಈ ಭಾಗವತದಲ್ಲಿ ಇವರ ವಿಚಾರ ಎಲ್ಲ ಬರ್ತದೆ, ಲಕ್ಷ್ಮಿಯ ವಿಚಾರ, ಯಜ್ಞ ಮಾಡತಕ್ಕ ದಕ್ಷ ಮುಂತಾದವರ ವಿಚಾರ, ಪ್ರಜಾಪತಿ ಮನು ಇವರ ವಿಚಾರ ಎಲ್ಲವೂ ಬರುತ್ತದೆ. ಲೋಕಪತಿರ್ಧರಾಪತಿ ಅನಿರುದ್ಧಾದಿ ರೂಪೇಣ ಶ್ರೀಪದ ಉಪಲಕ್ಷಿತ ಸಕಲ ತತ್ವ ಪತಿತ್ವಂ.
ಯಜ್ಞ ಉಪೇಂದ್ರ ಈ ರೂಪದಿಂದ ಪರಮಾತ್ಮ ಏನಾಗಿದ್ದಾನೆ? ಲೋಕಪತಿಯೂ ಆಗಿದ್ದಾನೆ, ಲೋಕದ ಒಡೆಯನೂ ಆಗಿದ್ದಾನೆ. ಇದೆಲ್ಲ ನಿರೂಪಣೆ ಮಾಡ್ತಾರೆ. ಧರಾಪತಿ, ಭೂಮಿಯ ಪತಿಯೂ ಆಗಿದ್ದಾನೆ. ನೋಡಿ, ಕೃಷ್ಣಾವತಾರದಲ್ಲಿ ಭೂಮಿಗೆ ಬಂದ ಕಷ್ಟವನ್ನೆಲ್ಲ ಪರಿಹಾರ ಮಾಡಿ ಧರಾಪತಿ ಅಂತ ಆಗಿದ್ದಾನೆ. ದೇವರು ಏನಾಗಿದ್ದಾನೆ? ಪತಿಯೂ ಹೌದು, ಗತಿಯೂ ಹೌದು, ಸ್ವಾಮಿಯೂ ಹೌದು, ಗತಿ ಅಂದರೆ ಡೆಸ್ಟಿನೇಷನ್ ಹೌದು. ಅವನೇ ರಕ್ಷಕ ಅಂತ ತಿಳಿದು ಅವನಿಗೆ ಶರಣು ಹೋಗಬೇಕು ಅಂತ. ಸರ್ವಾಪತ್ಸು ರಕ್ಷಕ, ದೇವರೇ ನಮಗೆ ಗತಿ ಅಂತ. ಪರಮಾತ್ಮ ಅಂಧಕ ವೃಷ್ಣಿ ಸಾತ್ವತಾಂ, ಅಂಧಕ ವೃಷ್ಣಿತ ಸಾತ್ವತ, ಸಜ್ಜನರ ಯಾದವರಲ್ಲಿ ಅನೇಕ ವಿಭಾಗಗಳಿದೆ, ಅವರೆಲ್ಲರಿಗೂ ಕೂಡ ಪತಿಯಾಗಿದ್ದಾನೆ ಸ್ವಾಮಿ ಕೃಷ್ಣಾವತಾರದಲ್ಲಿ. ಅಂಧಕಾದಯೋ ಯಾದವ ಪ್ರಭೇದಾಹ ಅಂತ ಬರೀತಾರೆ ನೋಡಿ. ಅಂಧಕ ಮುಂತಾದವರೆಲ್ಲ ಯಾದವರಲ್ಲಿ ಒಂದು ಗುಂಪು. ಅದರಿಂದ ಒಟ್ಟು ಪರಮಾತ್ಮ ಸಾತ್ವತಾಂ ಪತಿ, ಯಾದವರು ಎಲ್ಲರಿಗೂ ಕೂಡ ಒಡೆಯನಾಗಿದ್ದಾನೆ ಅಂತ. ಪರಮಾತ್ಮ ಭಗವಾನ್ ಮೇ ಪ್ರಸೀದತಾಂ, ನನ್ನಲ್ಲಿ ಪ್ರೀತನಾಗಲಿ, ಪರಮಾತ್ಮ ನನ್ನ ಮೇಲೆ ಅನುಗ್ರಹೋನ್ಮುಖನಾಗಲಿ ಅಂತ ಪ್ರಾರ್ಥನೆ. ಮುಂದಿನೆಂದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ.